ಹಾಯ್ ಫ್ರೆಂಡ್ಸ್, BS ಯಡಿಯೂರಪ್ಪ ಹಠ ಹಿಡಿದು ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಿಸಿದ್ದಾರೆ ಅಂತ KS ಈಶ್ವರಪ್ಪ ಆರೋಪಿಸಿದ್ದಾರೆ. ಹಾಗಾದ್ರೆ ಶೋಭಾ ಕರಂದ್ಲಾಜೆ ರಾಜಕೀಯ ಹಾದಿ ಹೇಗಿದೆ? ಯಡಿಯೂರಪ್ಪ ಬೆಂಬಲದಿಂದಲೇ ಈ ಮಟ್ಟಕ್ಕೆ ಬೆಳೆದ್ರ ಶೋಭಕ್ಕ? ಯಾವಾಗೆಲ್ಲ ಶೋಭಾ ಕರಂದ್ಲಾಜೆ ಬೆಂಬಲಕ್ಕೆ ನಿಂತಿದ್ದಾರೆ BSY? ಯಡಿಯೂರಪ್ಪ ಪಕ್ಷ ಬಿಟ್ಟಾಗ ಶೋಭಾ ಕೂಡ ಪಕ್ಷ ಬಿಟ್ಟಿದ್ಯಾಕೆ? ಯಡಿಯೂರಪ್ಪರ KJPಯಲ್ಲಿ ಶೋಭಾಗೆ ಸಿಕ್ಕ ಸ್ಥಾನವೇನು? ಎಲ್ಲವನ್ನು ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಶೋಭಾ ಕರಂದ್ಲಾಜೆ ರಾಜಕೀಯ ಎಂಟ್ರಿ. ಶೋಭಾ ಕರಂದ್ಲಾಜೆ ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ಸಮಾಜಶಾಸ್ತ್ರದಲ್ಲಿ ತುಂಬಾ ಇಂಟ್ರೆಸ್ಟ್ ಹೊಂದಿದ್ರು. ಮುಂದೆ ಸಮಾಜ ಸೇವೆ ಮಾಡಬೇಕು, NGO ಕಟ್ಟಬೇಕು ಅಂತೆಲ್ಲ ಕನಸು ಕಂಡಿದ್ರು. ಆದರೆ ನಂತರದಲ್ಲಿ RSS ಸಂಪರ್ಕಕ್ಕೆ ಬಂದ್ರು. ಇದಾದ್ಮೇಲೆ ಇವರ ಜೀವನದ ದಿಕ್ಕೇ ಬದಲಾಯಿತು. ಇವರು ಸಣ್ಣ ಇರುವಾಗ ಇವರ ಊರಿನಲ್ಲಿ ಕೋಮು ಗಲಾಟೆಗಳು ನಡೀತಿದ್ವು. ಇದು ಶೋಭಾ RSS ಕಡೆ ಆಕರ್ಷಿತರಾಗಲು ಒಂದು ಕಾರಣವಾಗಿತ್ತು. RSSನ ಫುಲ್ ಟೈಮ್ ಕಾರ್ಯಕರ್ತರಲ್ಲಿ ಒಬ್ಬರಾದ ಇವರು ನಂತರದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. BJP ಸೇರಿ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ್ರು. ನಂತರ 1997ರಲ್ಲಿ ಉಡುಪಿ BJPಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಆದ್ರು. ರಾಜ್ಯ ನಾಯಕರ ಸಂಪರ್ಕಕ್ಕೆ ಬಂದಿದ್ದ ಹೇಗೆ? ಉಡುಪಿ BJPಯಲ್ಲಿ ಶೋಭಾ ಕರಂದ್ಲಾಜೆ ತುಂಬಾ ಹೆಸರು ಮಾಡಿದ್ರು. ಆಗ ರಾಜ್ಯ BJPಯಲ್ಲಿ ಯಡಿಯೂರಪ್ಪ, ಈಶ್ವರಪ್ಪ, ಅನಂತ್ ಕುಮಾರ್ ದೊಡ್ಡ ಲೀಡರ್ಗಳಾಗಿದ್ರು. 1999ರಲ್ಲಿ ಯಡಿಯೂರಪ್ಪ ಸಂಕಲ್ಪ ರಥಯಾತ್ರೆ ಅನ್ನೋ ಹೆಸರಲ್ಲಿ ಒಂದು ಯಾತ್ರೆ ನಡೆಸಿದ್ರು. ಅದರಲ್ಲಿ ಶೋಭಾ ಕರಂದ್ಲಾಜೆ ಕೂಡ ಭಾಗಿಯಾಗಿದ್ರು. ರಾಜ್ಯ ನಾಯಕರ ಜೊತೆ ಕಾಣಿಸಿಕೊಂಡು ಹೆಸರು ಮಾಡಿದ್ರು. ಪಕ್ಷದಲ್ಲಿ ದೊಡ್ಡ ಹುದ್ದೆ MLC ಸ್ಥಾನ. 2000ನೇ ಇಸವಿಯಲ್ಲಿ ಶೋಭಾ ಕರಂದ್ಲಾಜೆ BJPಯ ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕವಾದ್ರು. ನಂತರದಲ್ಲಿ ರಾಜ್ಯ BJP ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದ್ರು. ಈ ಟೈಮಲ್ಲೆಲ್ಲ ರಾಜ್ಯದ ವರಿಷ್ಠರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ದೆಹಲಿಗೆ ಹೊರಟ್ರೆ ಶೋಭಾ ಹೋಗೋದು ಕೂಡ ಫಿಕ್ಸ್ ಆಗೋಗಿತ್ತು. ಅಷ್ಟರ ಮಟ್ಟಿಗೆ ಪಕ್ಷದಲ್ಲಿ ಪ್ರಭಾವ ಬೆಳೆಸಿಕೊಂಡಿದ್ರು ಶೋಭಾ ಕರಂದ್ಲಾಜೆ. 2004ರಲ್ಲಿ ಶೋಭಾ ಕರಂದ್ಲಾಜೆಯನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಲಾಯಿತು. ಸಂಬಂಧವೇ ಇಲ್ಲದ ಕ್ಷೇತ್ರದಲ್ಲಿ ಸ್ಪರ್ಧೆ ವಿನ್. 2008ರಲ್ಲಿ ವಿಧಾನಸಭೆ ಚುನಾವಣೆ ಬಂತು. ಆ ಸಲ ಕ್ಷೇತ್ರಗಳ ಪುನರ್ವಿಂಗಡಣೆಯಾಗಿ ಯಶವಂತಪುರ ಕ್ಷೇತ್ರ ರಚನೆಯಾಗಿತ್ತು. ಶೋಭಾ ಕರಂದ್ಲಾಜೆ ಮೂಲ ಉಡುಪಿಯಾಗಿತ್ತು. ಆದರೂ ಆ ಚುನಾವಣೆಯಲ್ಲಿ ಬೆಂಗಳೂರಿನ ಯಶವಂತಪುರ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನೀಡಲಾಯಿತು. ಆಗ ರಾಜ್ಯದಲ್ಲಿ BJP ಪಕ್ಷಕ್ಕೆ ಜನರ ಸಿಂಪತಿ ಇತ್ತು. ಆ ಚುನಾವಣೆಯಲ್ಲಿ ಶೋಭಾ ಕರಂದ್ಲಾಜೆ 1000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಆಗ ಕಾಂಗ್ರೆಸ್ನಲ್ಲಿದ್ದ ಸೋಮಶೇಖರ್ ವಿರುದ್ಧ ವಿನ್ ಆದ್ರು. ರಾಜ್ಯದಲ್ಲೂ BJP ಅಧಿಕಾರಕ್ಕೆ ಬಂದು ಯಡಿಯೂರಪ್ಪ CM ಆದ್ರು. ಅವರ ಸರ್ಕಾರದಲ್ಲಿ ಶೋಭಾ ಕರಂದ್ಲಾಜೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವೆಯೂ ಆದ್ರು. ಮೊದಲ ಸಲ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಶೋಭಾಗೆ ಮಂತ್ರಿ ಪಟ್ಟ ನೀಡಿದ್ರು ಯಡಿಯೂರಪ್ಪ. ಪಕ್ಷದಲ್ಲಿನ ಬಿಕ್ಕಟ್ಟುಗಳಿಂದ 2009ರಲ್ಲಿ ಶೋಭಾ ಕರಂದ್ಲಾಜೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಆದರೆ 2010ರಲ್ಲಿ ಮತ್ತೆ ಸಂಪುಟಕ್ಕೆ ಸೇರ್ಪಡೆಗೊಂಡು ಇಂಧನ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವೆ ಆದ್ರು. KJPಯಲ್ಲಿ ಕಾರ್ಯಕಾರಿ ಅಧ್ಯಕ್ಷೆ ಪಟ್ಟ. ಜೈಲಿಗೆ ಹೋಗಿ ಬಂದ ಯಡಿಯೂರಪ್ಪ 2012ರಲ್ಲಿ KJP ಅಂದ್ರೆ ಕರ್ನಾಟಕ ಜನತಾ ಪಕ್ಷವನ್ನ ಹುಟ್ಟು ಹಾಕಿದ್ರು. ಆಗ BJPಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ ಶೋಭಾ ಕರಂದ್ಲಾಜೆ KJP ಸೇರಿದ್ರು. ಶೋಭಾರನ್ನು ಪಕ್ಷದ ಕಾರ್ಯಕಾರಿ ಅಧ್ಯಕ್ಷೆಯನ್ನಾಗಿ ನೇಮಕ ಮಾಡಲಾಯಿತು. 2013ರ ವಿಧಾನಸಭೆ ಚುನಾವಣೆಯಲ್ಲಿ ರಾಜಾಜಿನಗರ ಕ್ಷೇತ್ರದ KJP ಅಭ್ಯರ್ಥಿಯಾಗಿ ಶೋಭಾ ಕಣಕ್ಕೆ ಇಳಿದ್ರು. ಆದ್ರೆ ಹೀನಾಯವಾಗಿ ಸೋಲು ಕಂಡು 3ನೇ ಪ್ಲೇಸ್ ಪಡ್ಕೊಂಡ್ರು. BJPಗೆ ವಾಪಸ್. ಲೋಕಸಭೆಗೆ 2 ಸಲ ಆಯ್ಕೆ. 2014ರ ಲೋಕಸಭೆ ಚುನಾವಣೆ ವೇಳೆಗೆ ದೇಶದಲ್ಲಿ ಮೋದಿ ಅಲೆ ಏಳ್ತು. ಆಗ ಅಮಿತ್ ಶಾ ಮತ್ತು ಮೋದಿ ಯಡಿಯೂರಪ್ಪರನ್ನ BJPಗೆ ಕರೆತಂದು ರಾಜ್ಯ BJP ಕಮಾನು ನೀಡಿದ್ರು. KJP BJP ಜೊತೆ ಮರ್ಜ್ ಆಯ್ತು. ಶೋಭಾ ಕೂಡ BJPಗೆ ಜೈ ಅಂದ್ರು. ಆ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ BJP ಟಿಕೆಟ್ ಕೊಡ್ತು. ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ವಿರುದ್ಧ 1,81,000 ಮತಗಳ ಅಂತರದಲ್ಲಿ ಶೋಭಾ ವಿನ್ ಆದ್ರು. 2019ರಲ್ಲಿ ಮತ್ತೆ ಶೋಭಾ ಕರಂದ್ಲಾಜೆಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದಲೇ ಟಿಕೆಟ್ ನೀಡಲಾಯಿತು.
ಆಗ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ವಿರುದ್ಧ 3,49,000 ಮತಗಳ ಅಂತರದಲ್ಲಿ ವಿನ್ ಆದ್ರು. ಮೋದಿ ಸರ್ಕಾರದಲ್ಲಿ 2021ರಿಂದ ರಾಜ್ಯ ಖಾತೆ ಸಚಿವೆಯೂ ಆಗಿದ್ದಾರೆ. ಸ್ವಕ್ಷೇತ್ರದಲ್ಲಿ ವಿರೋಧ, ಹೊಸ ಕ್ಷೇತ್ರದಲ್ಲಿ ಟಿಕೆಟ್. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆಗೆ ಬೆಂಬಲದ ಜೊತೆಗೆ ವಿರೋಧ ಕೂಡ ಇತ್ತು. ಅದರಲ್ಲೂ ಈ ಸಲ ಅವರಿಗೆ ಟಿಕೆಟ್ ಕೊಡ್ಲೇಬಾರದು ಅಂತ ದೊಡ್ಡ ಅಭಿಯಾನವೇ ಶುರುವಾಗಿತ್ತು. ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರೇ ಗೋ ಬ್ಯಾಕ್ ಶೋಭಕಾ ಅನ್ನೋ ಘೋಷಣೆಗಳನ್ನ ಕೂಗಿದ್ರು. ಹೀಗಾಗಿ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ನೀಡಲಾಗಿದೆ. ಆದ್ರೆ ಶೋಭಾ ಕರಂದ್ಲಾಜೆಗೆ ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ನೀಡಲಾಗಿದೆ. ಇವರು ಬೆಂಗಳೂರು ಉತ್ತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋ ಯಶವಂತಪುರ ವಿಧಾನಸಭೆ ಕ್ಷೇತ್ರದ ಶಾಸಕಿಯಾಗಿದ್ರು. ಅದೇ ಕಾರಣಕ್ಕೆ ಸದಾನಂದ ಗೌಡರ ಕ್ಷೇತ್ರವನ್ನು ಶೋಭಾಗೆ ನೀಡಲಾಗಿದೆ. BS ಯಡಿಯೂರಪ್ಪನವರೇ ಹಠ ಹಿಡಿದು ಶೋಭಾಗೆ ಟಿಕೆಟ್ ಕೊಡಿಸಿದ್ದಾರೆ ಅಂತ ಈಶ್ವರಪ್ಪ ಆರೋಪಿಸಿದ್ದಾರೆ. ಇದರ ಬೆನ್ನಲ್ಲೇ ಬೆಂಗಳೂರು ಉತ್ತರ ಬಿಜೆಪಿ ಕಾರ್ಯಕರ್ತರು ಕೂಡ ಶೋಭಾಗೆ ನಮ್ಮ ಕ್ಷೇತ್ರದ ಟಿಕೆಟ್ ಕೊಡಬೇಡಿ ಅಂತ ರೋಡಿಗೆ ಇಳಿದಿದ್ದಾರೆ. ಕೃಪಾ ಕಟಾಕ್ಷದಿಂದಲೇ ಅವಕಾಶ ಸಿಗ್ತಾ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಶೋಭಾ ಕರಂದ್ಲಾಜೆಗೆ ಅವಕಾಶಗಳು ಸಿಕ್ಕಿರಬಹುದು, ಆದ್ರೆ ಅದನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಒಳ್ಳೆಯ ಕೆಲಸಗಾರ್ತಿ ಅಂತ ಹೆಸರು ಮಾಡಿದ್ದಾರೆ. ಇವರು ಮೊದಲ ಬಾರಿ ಸಚಿವೆಯಾಗಿದ್ದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯದ್ದು. ಇವರ ಅವಧಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ನಿರ್ಮಾಣಕ್ಕೆ, ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವಲ್ಲಿ ಕೆಲಸ ಮಾಡಿದ್ರು. ಹೀಗಾಗಿ ಇಡೀ ದೇಶದಲ್ಲಿಯೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನಲ್ಲಿ ನಂಬರ್ 1 ರಾಜ್ಯ ಕರ್ನಾಟಕ ಅನ್ನೋ ಬಿರುದು ಬಂತು. 2008ರಲ್ಲಿ ಶೋಭಾ ಕರಂದ್ಲಾಜೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವೆ ಆಗಿದ್ರು. ಆಗ ಅವರು ವ್ಯವಸ್ಥಿತವಾಗಿ ದಸರಾ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರು. ಮೈಸೂರಿನ ಅದೆಷ್ಟೋ ಜನ ಇವತ್ತಿಗೂ ಕೂಡ ಶೋಭಾ ಕರಂದ್ಲಾಜೆ ನಡೆಸಿಕೊಟ್ಟಂತೆ ಯಾರು ಕೂಡ ದಸರಾ ನಡೆಸಿಕೊಡ್ಲಿಲ್ಲ ಅಂತ ಹೇಳ್ಕೊಳ್ತಾರೆ. ಅದು ಅಲ್ಲದೆ ಆಗ ಮಾವುತರು ಮತ್ತು ಕಾವಾಡಿಗರ ಹುದ್ದೆಗಳು ಕಾಯಂ ಆಗಿರ್ಲಿಲ್ಲ. ಶೈಕ್ಷಣಿಕ ಅರ್ಹತೆ ಇಲ್ಲದ ಕಾರಣ ಕಾಯಂ ಮಾಡಲು ಆಗಿರ್ಲಿಲ್ಲ. ಆದ್ರೆ 2008ರಲ್ಲಿ ಕೆಲ ನಿಯಮಗಳನ್ನ ಸಡಿಲಗೊಳಿಸಿ ಕಾಯಂ ಮಾಡಲಾಯಿತು. ಅಲ್ಲಿಂದ ನಂತರದಲ್ಲಿ ಪ್ರತಿ ವರ್ಷವೂ ಮಾವುತರು ಮತ್ತು ಕಾವಾಡಿಗರ ಕುಟುಂಬಕ್ಕೆ ದಸರಾ ಟೈಮಲ್ಲಿ ಶೋಭಾ ಕರಂದ್ಲಾಜೆ ಉಪಹಾರ ಕೂಟ ಏರ್ಪಡಿಸುತ್ತಾ ಬಂದಿದ್ದಾರೆ. ಹೀಗೆ ತಮಗೆ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಕೆಲಸವನ್ನೂ ಮಾಡಿಕೊಂಡು ಶೋಭಾ ಕರಂದ್ಲಾಜೆ ಈ ಹಂತಕ್ಕೆ ಬೆಳೆದು ಬಂದಿದ್ದಾರೆ. ಫ್ರೆಂಡ್ಸ್, ಯಡಿಯೂರಪ್ಪ ಎದೆ ಬಗಿದ್ರೆ ಒಂದು ಸೈಡಲ್ಲಿ ಶೋಭಾ ಕರಂದ್ಲಾಜೆ ಇರ್ತಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಹೀಗಾಗಿ ಶೋಭಾರ ರಾಜಕೀಯ ಜೀವನವನ್ನು ನಿಮ್ಮ ಮುಂದಿಡಲು ಈ ವಿಡಿಯೋ ಮಾಡಿದ್ದೀವಿ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.